ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ರೀಧರ. ಸ್ನೇಹಿತರೆ, 1990 ಇಸ್ವಿಯಲ್ಲಿ ಅಮಿತಾಬ್ ಬಚ್ಚನ್ ಭಾರತ ದೇಶದ ನಂಬರ್ 1 ನಾಯಕ ನಟ. ಅವರು ಒಂದು ಕಂಪ್ನಿನ ಶುರು ಮಾಡ್ತಾರೆ. ಆ ಕಂಪ್ನಿ ಹೆಸರು ಬಂದ್ಬಿಟ್ಟು ABC ಕಾರ್ಪೊರೇಷನ್ ಅಂತ. ಈ ಕಂಪನಿ ಮೂಲಕ ಸುಮಾರು ಸಿನಿಮಾಗಳನ್ನ ಅಮಿತಾಬ್ ಬಚ್ಚನ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಅಮಿತಾಬ್ ಬಚ್ಚನ್ ಅವ್ರಿಗೆ ನಟನೆಯಲ್ಲಿ ಸಿಕ್ಕಂತ ಯಶಸ್ಸು ಈ ಸಿನಿಮಾ ನಿರ್ಮಾಣ ಕಂಪನಿಯಿಂದ ಸಿಗೋದಿಲ್ಲ. ಒಂದು ಸಮಯದಲ್ಲಿ ಅಮಿತಾಬ್ ಬಚ್ಚನ್ ಅವರು 90ರ ದಶಕದಲ್ಲಿ ಸುಮಾರು 90 ಕೋಟಿಗೂ ಅಧಿಕ ಸಾಲದ ಸುಳಿಯಲ್ಲಿ ಸಿಕ್ಕಾಕೋತಾರೆ. ಆಗ ಅಮಿತಾಬ್ ಬಚ್ಚನ್ ಅವರು ಸಾಲ ತೀರ್ಸಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆಗ ಇದ್ದಂತ ಅಂಬಾನಿ ನಿಮ್ಗೆಲ್ಲ ಗೊತ್ತೇ ಇದೆಯಲ್ವಾ, ಅದೇ ಜಿಯೋ ಕಂಪ್ನಿಯ ಓನರ್ನ ತಂದೆ ಮೇನ್ ಅಂಬಾನಿ ಇದಾರಲ್ಲ, ಸೊ ಅವರು ಅವರ ಮಗ, ಎರಡನೇ ಮಗ ಇದ್ರಲ್ಲ ಅನಿಲ್ ಅಂಬಾನಿ, ಅವ್ರನ್ನ ಕರೆದ್ಬಿಟ್ಟು ಈ ರೀತಿ ಭಾರತ ದೇಶದ ನಂಬರ್ 1 ನಟ ಅಮಿತಾಬ್ ಬಚ್ಚನ್ ಅವರು ತುಂಬಾ ಕಷ್ಟದಲ್ಲಿದ್ದಾರೆ, ಸೊ ಅವ್ರಿಗೆ ಒಂದು 100 ಕೋಟಿನ ಸಾಲ ಆಗಿ ಕೊಡು, ಅವ್ರ ಹತ್ರ ಬಡ್ಡಿ ಗಿಡ್ಡಿ ಏನು ಇಸ್ಕೋಬೇಡ, 100 ಕೋಟಿ ಸಾಲ ಕೊಡು, ಅವ್ರ ಸಾಲ 90 ಕೋಟಿ ಇದೆಯಲ್ವಾ ತೀರ್ಸ್ಕೊಳ್ಳಿ, ಒಂದು 10 ಕೋಟಿ ಖರ್ಚಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾರಂತೆ. ಆಗ ಅಪ್ಪನ ಮಾತಿಗೆ ಮೀರದಂತ ಮಗ ಆಗಿರುವಂತ ಅನಿಲ್ ಅಂಬಾನಿ ಅವರು ಅಮಿತಾಬ್ ಬಚ್ಚನ್ ಅವ್ರನ್ನ ಭೇಟಿ ಮಾಡ್ಬಿಟ್ಟು ಈ ರೀತಿ ನಮ್ಮಪ್ಪ ನಿಮ್ಗೆ 100 ಕೋಟಿ ಕೊಡಿ ಅಂತ ಹೇಳಿದ್ದಾರೆ, ದುಡ್ಡನ್ನ ಈಸ್ಕೊಳ್ಳಿ ಅಂತ ಕೇಳ್ತಾರಂತೆ. ಆದ್ರೆ ಸ್ವಾಭಿಮಾನಿ ಆಗಿದ್ದಂತ ಅಮಿತಾಬ್ ಬಚ್ಚನ್ ಅವರು ಬೇಡ ಬೇಡ, ನನ್ ಕಷ್ಟ, ನನ್ ಸಾಲ ನಾನೇ ತೀರ್ಸ್ತೀನಿ, ನನಗೆ ಇನ್ನೊಬ್ಬರ ದಾನ ಹಣ ಬೇಡ ಅಂತ ತಿರಸ್ಕಾರ ಮಾಡ್ತಾರಂತೆ. ಹೀಗೆ ತುಂಬಾ ಸಾಲದ ಸುಳಿಯಲ್ಲಿ ಒದ್ದಾಡ್ತಿದ್ದಂತ ಅಮಿತಾಬ್ ಬಚ್ಚನ್ ಅವ್ರಿಗೆ ಒಂದಿನ ಅವರ ಮ್ಯಾನೇಜರು ಕರ್ನಾಟಕದ ಮಂಗಳೂರಿನಲ್ಲಿರುವ ಕೆಲವು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆಗಳನ್ನ ಮಾಡಿಸಿ ಸರ್ ಅಂತ ಒಂದು ಸಲಹೆ ಕೊಡ್ತಾರಂತೆ. ಆಗ ಅಮಿತಾಬ್ ಬಚ್ಚನ್ ಅವರು ಮುಂಬೈಯಿಂದ ಮಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿರುವಂತ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಆಮೇಲೆ ಈ ರೀತಿಯಾದಂಥ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಕೆಲವೊಂದು ವಿಶೇಷವಾದಂಥ ಪೂಜೆಗಳನ್ನ ಮಾಡ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾರಂತೆ. ದೇವ್ರೆ, ನನ್ಗೇನಾದ್ರೂ ಒಂದು ದಾರಿ ತೋರ್ಸಪ್ಪ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಅಮಿತಾಬ್ ಬಚ್ಚನ್ ಅವರು ದೇವರ ಮುಂದೆ ಕಣ್ಣೀರಾಗ್ತಾರಂತೆ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋಗಿ 15 ದಿನಕ್ಕೆ ಸರಿಯಾಗಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಟಿವಿಲಿ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮ ನಡೆಸ್ಕೊಡುವಂತ ಅವಕಾಶ ಸಿಗುತ್ತಂತೆ. ದೇವರ ಮಹಿಮೇನೋ ಏನೋ ಗೊತ್ತಿಲ್ಲ, ಅವಕಾಶ ಸಿಗುತ್ತೆ ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ. ಆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಶುರು ಮಾಡಿದಂತ ಅಮಿತಾಬ್ ಬಚ್ಚನ್ ಅವರು ಇಂದು 2026ರ ಹೊತ್ತಿಗೆ ಅವರ ಆಸ್ತಿ 1 ಲಕ್ಷ ಕೋಟಿಗೂ ಅಧಿಕ. ನಂಬ್ತೀರಾ? ಸೊ ನಾನು ಯಾಕೆ ಈ ಅಮಿತಾಬ್ ಬಚ್ಚನ್ ಅವ್ರನ್ನ ಘಟನೆ ರಿಯಲ್ ಲೈಫ್ ಅಲ್ಲಿ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ದೆ ಅಂದ್ರೆ, ನೀವು ಇವತ್ತು ಯಾವುದೋ ಒಂದು ಕೆಲಸ ಮಾಡಿರ್ತೀರಾ,